ಹೇ ಗಾಯ್ಸ್, ನಮಸ್ಕಾರ ಇಂಡಿಯಾ, ಹೇಗಿದ್ದೀರಾ? ನಾನು ನಿಮ್ಮ ಗೌತಮ್ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ನಿಮ್ಮೆಲ್ಲರನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ನಿಮಗೂ ಆ ಪ್ಲೇಸ್ ಗೊತ್ತಿರಲ್ಲ ಅಂತ. ಬನ್ನಿ, ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿ. ಅಯ್ಯೋ, ಹೇ ಗಾಯ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಗೌತಮ್ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅಣ್ಣನ ನೀನು ಹಿಂಗೆ ಎದುರಿಸ್ಕೊಂಡು ಹೋಗ್ತಾನೆ. ಸೊ ನಾನು ಇವತ್ತು ನಿಮ್ಮನ್ನೆಲ್ಲರನ್ನೂ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು ಯಾವ ಪ್ಲೇಸು ಅಂತ ವೀಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮುಂದೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು, ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ ನಿಮಗಾಗಿ. ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಮೈಸೂರಿಂದ 37 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ನನಗೂ ಹೊಸ ಪ್ಲೇಸೇ ಇದು. ಯಾವುದೋ ಊರು ಒಳಗಡೆ ಇರೋದ್ರಿಂದ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹಾಗೆ ಮಜಾ ಮಾಡೋಣ. ಸೊ ಇವಾಗ ಬಂದು ಮೈಸೂರು ಯುವ ದಸರಾ ನಡೀತಾ ಇದೆ. ಯುವ ಸಂಭ್ರಮ ದಿನ ಐ ಥಿಂಕ್ ಕೊನೆಯ ದಿನ ಮುಗೀತು ನೆನ್ನೆ. ನಮ್ಮ ಕಾಲೇಜವರು, ಸುತ್ತಮುತ್ತ ಕಾಲೇಜ್ಗಳವರು ಮತ್ತು ಯೂನಿವರ್ಸಿಟೀಸ್ ಎಲ್ಲ ಕಡೆಯಿಂದನೂ ಸ್ಟೂಡೆಂಟ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದನೂ ಆ್ಯಕ್ಟರ್ಸ್ಗಳು ಬಂದು ಇನ್ವಾಲ್ವ್ಮೆಂಟ್ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ನಡೆದಿದೆ ಯುವ ಸಂಭ್ರಮ. ಇನ್ನೇನು 22ರಿಂದ ನಮ್ಮ ದಸರಾ ಸ್ಟಾರ್ಟ್. ಯಾರೂ ಮಿಸ್ ಮಾಡ್ಕೊಂಡಲೇ ಮೈಸೂರು ದಸರಾಗೆ ಬಂದು ಮೈಸೂರನ್ನ ತುಂಬ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡೋ ಟೈಮ್ ಅಂದರೆ ದಸರಾ ಟೈಮು. ನಮ್ಮ ಲೈಟಿಂಗ್ಸ್ ಆಗಿರ್ಬೋದು, ಆನೆ ವಾಕ್ ಆಗಿರ್ಬೋದು, ತೇರಾಗಿರ್ಬೋದು, ಎಲ್ಲ ದಸರಾ ಟೈಮಲ್ಲಿ ನೋಡಿ ಮೈಸೂರನ್ನ ಎಂಜಾಯ್ ಮಾಡಿ. ನೋಡಿ, ಅದ್ರ ಮೇಲೆ ಈ ಮಳೆ ಒಂದು ಹೇಳಿ ಮಾಡಿಸಿದೆ. ಒಳ್ಳೆ ವೆದರು, ಟ್ರಾವೆಲಿಂಗ್ ಅಂತೂ ಹೇಳಿ ಮಾಡಿಸಿದ ವೆದರ್ ಇದು. ಕೆಲವು ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಜೋರಾಗಿ ಮಳೆ ಬಂದ್ಬಿಡತ್ತೆ. ಬಟ್ ಕೆಲವು ಟೈಮ್ ನಾರ್ಮಲಾಗಿ ಇದೇ ಥರ ಇರುತ್ತೆ ಮಳೆ ಕಾಲದಲ್ಲಿ. ನಾವಿವಾಗ ಹೋಗ್ತಾ ಇರೋ ದಾರಿ ಊಟಿ ಮೇನ್ ರೋಡಿಗೆ ಜಾಯ್ನ್ ಆಗ್ತಾ ಇದ್ದೀವಿ. ಕಾಣಿಸ್ತಿರ್ಬೋದು. ಸೊ ನನಗೆ ಲಾಸ್ಟ್ ವೀಡಿಯೋಸಲ್ಲಿ 1.1K ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬಂದಿದೆ, ನಾಟ್ ಸಬ್ಸ್ಕ್ರೈಬರ್ಸ್, ಸಾರಿ. ಸಬ್ಸ್ಕ್ರೈಬರ್ಸ್ ಅಂತ ಬರ್ತಿದ್ದಂಗೆ ಎಷ್ಟೊಂದು ಜನ ವೀಡಿಯೋ ನೋಡಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋಸಲ್ಲಿ ಕೆಲವೊಂದು ಸಜೆಷನ್ಸ್ಗಳು ಬಂದಿತ್ತು. ಆ ಸಜೆಷನ್ಸ್ ಎಲ್ಲ ಈ ವಿಡಿಯೋದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ನಾನು ಕಲಿತಾ ಇದ್ದೀನಿ. ಇದು ನನ್ನ 2ನೇ ವಿಡಿಯೋ ಆಗಿರೋದ್ರಿಂದ ನನಗೂ ಗೊತ್ತಿಲ್ಲ ಹೆಂಗೆ ಬರುತ್ತೆ, ಹೆಂಗೆ ನೀವುಗಳು ನನ್ನನ್ನು ಬೆಳೆಸ್ತೀರಾ ಅಂತ. ಬಟ್ ಐ ಹೋಪ್ ನಾನು ನಿಮ್ಮನ್ನೆಲ್ಲರನ್ನ ಎಂಗೇಜ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಬ್ಲಾಗಿಂಗ್ನ ಶುರು ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ತಾಯಿದ್ದೀನಿ. ಮಿಸ್ ಮಾಡಿದೆ, ಸಪೋರ್ಟ್ ಮಾಡಿ. ಸೊ ಮುಂದ್ಗಡೆ ಕಾಣ್ತಾ ಇರೋ ಬೆಟ್ಟ ನಮ್ಮ ಚಾಮುಂಡಿ ಬೆಟ್ಟ. ನೋಡಿ ಫಾಗ್ ಹೆಂಗಿದೆ, ಕ್ರೇಜಿ ಆಗಿದೆ ನೋಡಿ. ಇದು ನಿಮಗೆ ಮಳೆಗಾಲದಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ಸಮ್ಮರಲ್ಲಿ ಬಂದರೆ ನಿಮಗೆ ಈ ವ್ಯೂ ಸಿಗೋಲ್ಲ. ಈ ರೋಡ್ ನೋಡಿ, ಈ ಕ್ಯಾಮ್ರಾ ನೋಡಿ, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಅದು. ಸೊ ನಾನೊಂದು ಒಳ್ಳೆ ಕಂಟೆಂಟ್ ಹುಡುಕ್ತಾ ಇದ್ದೆ, ಸೆಕೆಂಡ್ ವಿಡಿಯೋ ಮಾಡೋಣ ಅಂತ. ಅದು ಇವತ್ತು ಸಿಕ್ಕಿದೆ. ಅದ್ರ ಮೇಲೆ ಈ ಮಳೆ ಬೇರೆ. ನಾನು ಯೂಸ್ ಮಾಡ್ತಾ ಇರೋದು ಫೋನ್ ಆ್ಯಕ್ಚುಲಿ. ಸೊ ಮಳೆಗೆ ವಾಟರ್ ಪ್ರೂಫ್ ಫೋನು ಸ್ವಲ್ಪ ಕಷ್ಟನೇ. ಹೋದರೆ ಇರೋದು ಒಂದೇ ಫೋನು. ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಈ ರಿಸ್ಕ್ಗಾದರೂ ನಿಮ್ಮ ಕಡೆಯಿಂದ ರಿವಾರ್ಡ್ ಬರಲಿ ಅಂತ ಕೇಳ್ತಾಯಿದ್ದೀನಿ. ಸೊ ಏನಿಲ್ಲ, ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಒಂದು ಸಬ್ಸ್ಕ್ರೈಬರ್ ನಿಮ್ಮ ಕಡೆಯಿಂದ ಮಿಸ್ ಇಲ್ದಲೇ ಒಂದು ಸಬ್ಸ್ಕ್ರೈಬ್ ಹೊಡೆದ್ಬಿಡಿ. ಸೊ ಇದು ನಮ್ಮ ಊಟಿ ರೋಡ್. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅಂದರೆ ಫ್ಲೈಓವರ್ ಮಾಡ್ತಾಯಿದ್ದಾರೆ. ಒಂದು ಲಾಂಗ್ ಫ್ಲೈಓವರ್, ಅದಕ್ಕೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟಿದೆ.
ಸೊ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರು, ನಿಮ್ಮ ಗಾಡಿ ಟೈರ್ ಏನಾದ್ರು ಜಾಸ್ತಿ ಸೌದಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಟಿಪ್ ಏನಂದರೆ ನಿಮ್ಗಳಿಗೆ ಮಳೆಗಾಲದಲ್ಲಿ ಸ್ವಲ್ಪ ನಿಧಾನಕ್ಕೆ ಓಡಿಸಿ, ಅರ್ಜೆಂಟ್ ಏನಿಲ್ಲ. ಸೊ ಇದು ನಮ್ಮ ಆರ್ ಎಮ್ ಸಿ ಅಂದರೆ ನಮ್ಮ ಮಾರ್ಕೆಟ್, ಮೈಸೂರದು ಒಂದು ಹಳೆಯ ಮಾರ್ಕೆಟ್ ಇದು. ಇಲ್ಲಿಂದ 2 ರೋಡು ನಮಗೆ, ಒಂದು ಸ್ಟ್ರೈಟ್ ಹೋದರೆ ನಮಗೆ ಊಟಿ ರೋಡು, ಇಲ್ಲಿ ನಾವು ಲೆಫ್ಟ್ಗೆ ಹೋಗಬೇಕು. ಲೆಫ್ಟ್ಗೆ ಹೋದರೆ ನಾವು ಹೋಗ್ತಾ ಇರೋ ಜಾಗ ಯಾವುದು ಅಂತ ಗೊತ್ತಾಗುತ್ತೆ. ನನಗೂ ಹೊಸ ರೋಡು, ನಮ್ಮ ಹಿಂದ್ಗಡೆ ನನ್ನ ಫ್ರೆಂಡ್ಸ್ ಕೂತಿದ್ದಾರೆ, ಅವರು ಡೈರೆಕ್ಷನ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ವಿ ನೀಡ್ ಟು ಟೇಕ್ ಲೆಫ್ಟ್. ಜಾಗ ಇದೆ ಬಟ್ ಹೋಗಬಹುದು, ನಿಧಾನಕ್ಕೆ ಹೋಗವ. ಅದೇ ಹೇಳಿದ್ನಲ್ಲ ಆವಾಗಲೇ, ಮಳೆಗಾಲ ಸ್ವಲ್ಪ ಸ್ಕಿಡ್ ಆದರೂ ಆಗುತ್ತೆ. ನೋಡಿಕೊಂಡು ಗಾಡಿ ಓಡಿಸಿ, ಗಾಡಿ ಆದರೂ ಆಗಿರಲಿ ಕಾರು ಆಗಿರಲಿ ನಿಧಾನಕ್ಕೆ ಓಡಿಸಿ. ಮಳೆಗಾಲದಲ್ಲಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ಬೆಟ್ಟ ಹಿಂದ್ಗಡೆಯಿಂದ ಹಿಂಗೆ ಕಾಣುತ್ತೆ ಅಂತ, ನಿಮಗೆ ಬೆಟ್ಟ ಕಾಣ್ತಿರ್ಬೋದು. ಫುಲ್ ಫಾಗ್, ಹಾರಿಸ್ದ ಲಾರಿ ಅವನು. ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ಮು, ಹೆವಿ ಗಾಡಿಗಳು ಪಕ್ಕ ಹೋದರೆ ನೀರೆಲ್ಲರೂ ನಿಂತಿದ್ರೆ ಸಸ್ಯ ಸ್ಲೋ ಮಾಡಲ್ಲ, ಹಾರಿಸ್ಬಿಡ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಸೊ ಮುಂದಿನ ಬರೋವಂಥ ವೀಡಿಯೋಸ್ಗಳಲ್ಲಿ ನನ್ನ ಫ್ರೆಂಡ್ಸ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ಇದಕ್ಕೆ ನನ್ನ ಸ್ಟೂಡೆಂಟ್ಸ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮಿಸ್ ಮಾಡ್ದಲ್ಲೇ ವೀಡಿಯೋಸ್ನ ಫುಲ್ ನೋಡಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಮೋಸ್ಟ್ಲಿ ನಾವು ಸೈಡಿಗೆ ಹಾಕ್ಬೇಕಾಗುತ್ತೆ. ಇದೇ ಮಳೆಯಲ್ಲಿ ಹೋದರೆ ನನ್ನ ಫೋನ್ ಅಂತೂ ಎಕ್ಕಟ್ಟೋಗುತ್ತೆ. ಆಲ್ರೆಡಿ ಹಿಂಗೆ ಮಳೆಯಲ್ಲಿ ನೆಂತ್ಕೊಂಡು ಹೋಗಿರೋದಕ್ಕೆ ನನ್ನ ಲ್ಯಾಪ್ಟಾಪ್ ಎಕ್ಕಟ್ಟೋಗ್ಬಿಟ್ಟಿದೆ. ಅದನ್ನು ರಿಪೇರಿಗೆ ಅಂತ ಕೊಟ್ಟಿದ್ದೀನಿ. ನೋಡಿ, ತುಂಬ ರಿಸ್ಕ್ ತೊಗೊಂಡು ವೀಡಿಯೋಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಿಮ್ಮ ಕಡೆಯಿಂದನೂ ಸಪೋರ್ಟ್ ಬರೋ, ನನಗೆ ಇನ್ನೂ ಜೋಶ್ ಇರುತ್ತೆ ವೀಡಿಯೋಸ್ಗಳು ಮಾಡೋದಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಹೇ ಗಾಯ್ಸ್, ಮಳೆ ಬಂದಿತ್ತು ಅಂತ ಸ್ವಲ್ಪ ಸೈಡಿಗೆ ಹಾಕಿದ್ದೆ. ತುಂಬ ಜೋರಾಗಿ ಮಳೆ ಬರ್ತಾಯಿದೆ ಇಲ್ಲಿ. ನಾವು ಯೂಸ್ ಮಾಡ್ತಾ ಇರೋದು ಫೋನ್ ಅಲ್ವಾ, ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಫೋನ್ ಆಮೇಲೆ ಜಾಸ್ತಿ ನಂಬಿಟ್ರೆ ವರ್ಕ್ ಆಗೋಲ್ಲ, ಇರೋದು ಒಂದೇ ಇದು. ಸೊ ಇಲ್ಲಿಂದ ನಾವು ರೈಟ್ ತೊಗೋಬೇಕು. ನೋಡ್ಕೊಂಡು ರೈಟ್ ಟರ್ನ್ ಆಗಿ ಹುಷಾರಾಗಿ, ಗಾಡಿ ಯಾವ್ದಾರ ಬರ್ತಾ ಇದೆಯಾ ಇಲ್ವಾ ಅಂತ. ಓಕೆ, ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನ್ನ ಬುಲೆಟ್ ಮೈಲೇಜ್ ಕೊಡ್ತಾ ಇರೋದು, ಲಾಂಗ್ ಏನಾರ ನಾನು ಹೋಗ್ತೀನಿ ಅಂದರೆ ನನ್ನ ಬುಲೆಟು 38ರಿಂದ 40 ಕಿಲೋಮೀಟರ್ ಕೊಡುತ್ತೆ. ಇದನ್ನು ತೊಗೊಂಡು ಕರೆಕ್ಟಾಗಿ 1 ವರ್ಷ ಆಗಿದೆ. ಓಕೆ, ಈ ಬುಲೆಟ್ದು ಏನು ಹಿಸ್ಟ್ರಿ ಅಂತಂದರೆ, ನಾನು ಯಾವಾಗ ಈ ಗಾಡಿನ ಆಚೆ ತೆಗೆದಿದ್ದೀನೋ ಅವಾಗ ಮಿನಿಮಮ್ ಹೋಗೋದೇ ಇದು 20 ಕಿಲೋಮೀಟರು. ಅದ್ರ ಕೆಳಗಡೆ ಒಂದು ಸಲಿನೂ ಹೋಗಿಲ್ಲ. ಒಂದು ಸಲ ಗಾಡಿ ಆಚೆ ತೆಗೆದ್ದೆ ಅಂತಂದರೆ 20 ಕಿಲೋಮೀಟ್ರ್ ಅಂತೂ ಕವರ್ ಆಗೇ ಆಗುತ್ತೆ. ಸೊ ಇದು ಲಾಂಗ್ ಡ್ರೈವ್ ಗಾಡಿ ಆ್ಯಕ್ಚುಲಿ. ಎಸ್, ಐ ಆಮ್ ಶ್ಯೂರ್ ನೀವು ಹಿಂಗೆ ಲಾಂಗ್ ಡ್ರೈವ್ ಹೋಗ್ತಾನೆ ಇರ್ತೀರ. ನೀವು ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ದೀರಾ ಅದನ್ನು ಕಮೆಂಟಲ್ಲಿ ತಿಳಿಸ್ಬಿಡಿ. ನೆಕ್ಸ್ಟು ಅದೇ ಪ್ಲೇಸನ್ನು ಬೇಕಾದ್ರೆ ನಾವು ಕವರ್ ಮಾಡೋಣ. ಸೊ ನನಗೆ ಲಾಸ್ಟ್ ವೀಡಿಯೋ ನೋಡಿಬಿಟ್ಟು ಎಷ್ಟೊಂದು ಜನ ನನಗೆ ಕ್ವಶನ್ ಮಾಡಿದರು ಪರ್ಸ್ನಲಾಗೆ, ಇದು ನೀವು ಯೂಸ್ ಮಾಡ್ತಾ ಇರೋದು ಯಾವ ಕ್ಯಾಮ್ರಾ ಅಂತ. ಅದು ಇನ್ಸ್ಟಾ 360ನ ಇಲ್ಲ ಗೋಪ್ರೋನ ಅಂತ, ಇಲ್ಲ ಐಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ. ನಾವು ಈಗ ಯಾವುದು ಯೂಸ್ ಮಾಡ್ತಾಯಿಲ್ಲ, ನನ್ನ ಹತ್ರ ಇರೋ ಒಂದು ಫೋನ್ನ ನಾನು ಯೂಸ್ ಮಾಡ್ತಾ ಇರೋದು. ಆ ಫೋನ್ ಹೆಸರು ಬಂದ್ಬಿಟ್ಟು ಪೋಕೋ X2 ಅಂತ. ನಾನು ಇದನ್ನು ಲಾಸ್ಟ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಎಸ್, ಇವಾಗ ಪೋಕೋ X2 ಐ ಡೋಂಟ್ ಥಿಂಕ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಬಟ್ ಪೋಕೋ ವರ್ಷನ್ ಇದೆ. ಇದು ಬಂದ್ಬಿಟ್ಟು 64 MP ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ. ತುಂಬ ಚೆನ್ನಾಗಿದೆ ವೀಡಿಯೋ ಮಾಡೋಕ್ಕೆ, ಬಟ್ ಅಗೇನ್ ರಿಸ್ಕಿ. ಎಸ್, ಯಾವಾಗಲೂ ಮೊಬೈಲ್ ಅಲ್ವಾ, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗತ್ತೆ. ಮಳೆಗಾಲ ಆಗಿರೋದ್ರಿಂದ ಹೆವಿ ವೆಹಿಕಲ್ಸ್ ಪಕ್ಕ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಅವನೇನಾರ ನೀರು ನಿಲ್ತಿರೋ ಜಾಗದಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ದರೆ ಅವನು ನಿಲ್ಸೋದೇ ಇಲ್ಲ, ಸ್ಲೋನು ಮಾಡಲ್ಲ. ಅವನು ತುಂಬ ಫಾಸ್ಟಾಗಿ ಹಾರಿಸ್ಬಿಡ್ತಾನೆ, ನಿಮ್ಮ ಮೇಲೆ ಹಾರಿಸ್ಬಿಡ್ತಾನೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾನು ವೀಡಿಯೋ ಯಾವಾಗ ಆಫ್ ಮಾಡಿದ್ನಲ್ಲ ಆವಾಗ ನಾವು ಹಿಂಗೆ ಪಕ್ಕದಲ್ಲಿ ಹೋಗ್ತಾಯಿದ್ವಿ.
ಒಬ್ಬ ಹಾರಿಸ್ಕೊಂಡು ಹೋದ, ನಾವು ಮೊಬೈಲ್ ಫುಲ್ ಎಗ್ರು ಬಿಡೋದು. ಅದು ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದೇನಾರು ವೀಡಿಯೋ ಮಾಡಿದರೆ ಇಲ್ಲ ನನ್ನ ಫೋನ್ ಹೋಗಿರೋದು, ಕಂಪ್ಲೀಟಾಗಿ ಫೋನ್ ಹೋಗಿರೋದು ಅದಂತೂ ನನಗೆ ತುಂಬಾ ಗೊತ್ತು. ಬಿಕಾಸ್ ಅವನು ಹಾರಿಸಿದ್ದು ಲಿಟ್ರಲಿ ಇಲ್ಲಿ ತನಕ, ಫೇಸ್ ತನಕ. ಎಸ್, ಐ ಹೋಪ್ ನಿಮ್ಗಳಿಗೆ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಕ್ವಾಲಿಟಿ ಮಾತ್ರ ನನಗೆ ಸೂಪರಾಗಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕ್ವಾಲಿಟಿ. ಸೊ ನೆಕ್ಸ್ಟ್ ವೀಡಿಯೋ ನಂದು ಮೋಟೋಲಾಗ್ ಸೆಟಪ್ ಬಗ್ಗೆ ಬರುತ್ತೆ. ಒನ್ ಆಫ್ ಅ ಚೀಪೆಸ್ಟ್ ಮೋಟೋಲಾಗ್ ಸೆಟಪ್ ನಾನು ಯೂಸ್ ಮಾಡ್ತಾ ಇರೋದು. ನಿಮಗೆ ಏನಿಲ್ಲ ಅಂದರೂ ವಿತಿನ್ 500 ನಿಮ್ಗೆ ಎಂಟೈರ್ ಸೆಟಪ್ಪೇ ಆಗಿಬಿಡುತ್ತೆ. ಏನಿಲ್ಲ, ಎಲ್ಲ ನಿಮ್ಮ ಹತ್ರ ಇರೋ ಸೆಟಪ್ಗಳು ಏನೋ ಐಟಮ್ಸ್ಗಳೇ, ಅದನ್ನು ಕಂಬೈನ್ ಮಾಡಿಬಿಟ್ಟು ಒಂದು ಮೋಟೋಲಾಗ್ ಸೆಟಪ್ನ ಮಾಡ್ತೀವಿ. ಅದನ್ನು ಮಾಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಬಟನ್ನ ಚೆನ್ನಾಗಿ ಒತ್ತಬೇಕು. ನೀವು ನನಗೆ ಮೋಟಿವೇಶನ್ಸ್ ಕೊಟ್ಟರೆ ನಾನು ವೀಡಿಯೋನ ಆದಷ್ಟು ಬೇಗ ತರ್ತೀನಿ. ಅದ್ರ ಜೊತೆಗೆ ನಿಮಗೆ ಫಿಟ್ನೆಸ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಏನಾರು ಇದ್ದರೆ, ಅಥವಾ ನೀವು ಟ್ರಾನ್ಸ್ಫಾರ್ಮೇಷನ್ ಏನಾರು ಮಾಡಬೇಕು ಅಂತ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಿಕಾಸ್ ಆದಷ್ಟು ಬೇಗ ಫಿಟ್ನೆಸ್ ವೀಡಿಯೋನೂ ತರ್ತಾಯಿದ್ದೀನಿ. ನನ್ನ ಜಿಮ್ ಹೆಂಗಿದೆ ಅಂತ ಲಾಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಕೊಬರ್ಬೋದು. ಆ ಜಿಮ್ಮು ಓಪನ್ ಆಗಿ 1 ವರ್ಷ ಅಷ್ಟೇ ಆಗಿರೋದು, ಬಟ್ ಅದರಲ್ಲಿ 5 ರಿಂದ 6 ಜನ ಟ್ರೈನರ್ಸ್ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟ್ರೈನರ್ಸೇ. ಮೈಸೂರಲ್ಲಿ ಒನ್ ಆಫ್ ಅ ಫೇಮಸ್ ಟ್ರೈನರ್ಸ್ ಅಲ್ಲಿ ಇರೋ ಅಂಥದ್ದು. ನಮ್ಮ ಸ್ಯಾಂಡಲ್ವುಡ್ ಹೀರೋ ಧನ್ವೀರ್, ಇವರನ್ನೆಲ್ಲ ಟ್ರೈನ್ ಮಾಡೋ ಅಂಥ ಕೋಚು ನಮ್ಮ ಜಿಮ್ಮಲ್ಲಿದ್ದಾರೆ. ಸೊ ನಿಮಗೆ ಜಿಮ್ ವೀಡಿಯೋಸ್ ಆದಷ್ಟು ಬೇಗ ಬರುತ್ತೆ. ಸೊ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಬಟನ್ನ ಹೊಡೆದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಡಿ. ಏನಾರೋ ಕ್ವೆರೀಸ್ ಇದ್ದರೆ ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ರೈಟ್. ಸೊ ನಾವು ಹೋಗ್ತಾ ಇರೋ ದಾರಿಗೆ, ಜಾಗಕ್ಕೆ ಈ ಥರ ವೆದರ್ ಇರೋದು ತುಂಬಾ ಒಂದು ಅಡಿಷ್ನಲ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ನೀವು ನೋಡ್ತಿರ್ಬೋದು ನಾವು ಹೋಗ್ತಿರೋ ಜಾಗದಕ್ಕೆ ರೋಡ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಈಗೇನು ಮೈಸೂರು ಸುತ್ತಮುತ್ತ ರೋಡ್, ನೀವು ಯಾವುದೇ ಊರಿಗೆ ಹೋಗ್ತೀನಿ ಅಂತ ಅಂದರೆ ನಿಮಗೆ ರೋಡ್ಗಳು ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಮೈಸೂರಲ್ಲೇ ತುಂಬ ಪ್ಲೇಸಸ್ ಇದ್ದಾವೆ, ಅದನ್ನು ನಾನು ತೋರಿಸ್ತೀನಿ ಹೋಗ್ತಾ. ಐ ಥಿಂಕ್ ನಿಮಗೆ ಕ್ಯಾಮ್ರಾ ಲೆನ್ಸಿಗೆ ಫಾಗ್ ಬಂದಿತ್ತು ಅನಿಸುತ್ತೆ, ಮಳೆಗಾಲ ಅಲ್ವಾ, ಸೊ ಫಾಗ್ ಕೂರ್ತಾ ಇದೆ. ಸೊ ಲೆಫ್ಟಲ್ಲಿ ನಿಮಗೆ ಕಾಣ್ತಾ ಇರೋದು ಇದೊಂದು ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು. ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ, ಬನಾನಾ ರೈಡ್ ಹೋಗ್ತಾ ಇದ್ದಾರೆ ಯಾರು ಮಳೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು. ಈ ಪ್ಲೇಸ್ ಒಂದಿನ ಕವರ್ ಮಾಡ್ತೀನಿ. ಓಕೆ, ನಾನು ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಇಲ್ಲಿಂದ ನಾವು ಹೋಗ್ತಾ ಇರೋವಂಥ ಪ್ಲೇಸ್ಗೆ, ಬಟ್ ಮಳೆ ಇರೋದ್ರಿಂದ ಕಾರಣ ನಾನು ಅವಾಗ ಕಟ್ ಮಾಡಬೇಕಾಗತ್ತೆ. ಡೋಂಟ್ ವರಿ, ಫುಲ್ ವೀಡಿಯೋನು ಒಂದಿನ ಮಾಡೇ ಮಾಡ್ತೀನಿ. ಇವಾಗ ಮಳೆ ಇರೋ ಕಾರಣ ನಾನು ಆ ಪ್ಲೇಸಿಗೆ ಕರ್ಕೊಂಡೋಗಿ ಆ ವ್ಯೂನ ತೋರಿಸ್ತೀನಿ. ಮಿಸ್ ಇಲ್ದಲೇ ಫುಲ್ ವೀಡಿಯೋನ ನೋಡಿ. ಓಕೆ, ಸೊ ಗಾಯ್ಸ್, ಫುಲ್ ಮಳೆ ನೀವು ನೋಡ್ತಿರ್ಬೋದು. ಮುಂದೆ ನೆಕ್ಸ್ಟ್ ಲೆವೆಲ್ ಮಳೆ ಬರ್ತಾ ಇದೆ. ಸೊ ಇಲ್ಲಿ ಟೋಲ್ ಹತ್ರ ನಿಲ್ತಿದ್ದೀವಿ ಸದ್ಯಕ್ಕೆ. ನಾವಂತೂ ಫುಲ್ ನೆಂದೋಗಿದ್ದೀವಿ. ಚಡ್ಡಿಯಲ್ಲೆಲ್ಲ ತೊಟ್ಟಿಗ್ತಾಯ್ತು ನೀರು, ಆ ರೇಂಜಿಗೆ ನೆಂದೋಗಿದ್ದೀವಿ. ಸೊ ನೋಡೋಣ ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೆ ಅಂತ. ಹಿಂಗೆ ಆದರೆ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಫುಲ್ ಲಿಟ್ರಲಿ ತುಂಬ ಚಳಿ ಇದೆ, ತುಂಬ ಜೋರಾಗಿ ಮಳೆ ಬರ್ತಾಯಿದೆ. ಇವಾಗ ನಾವು ಇನ್ನೂ ಏನಿಲ್ಲ ಅಂದರೂ ಒಂದು 8 ಕಿಲೋಮೀಟ್ರ್ ಹೋಗಬೇಕು. ಇವಾಗ ಇದು ಯಾವುದೋ ಟೋಲ್ ಸಿಕ್ತು, ಟೋಲ್ ಹತ್ರ ಬಂದು ನಿಲ್ತಿದ್ದೀವಿ. ಯಡಿಯೂರಂತೆ ಅಲ್ಲ, ಯಾವುದೋ ಟೋಲ್ ಬಿಡಿ ಹೋಗಿ.
ಓಕೆ ಸೊ ಹೇ ಗಾಯ್ಸ್, ಮಳೆ ನಿಲ್ತಿದೆ ಮತ್ತು ನಮ್ಮ ಬ್ಲಾಗಿಂಗ್ ಶುರು ಆಗಿದೆ. ತುಂಬ ಅಂದರೆ ತುಂಬ ಮಳೆ ರೀ, ಏನು ಹೇಳಿ, ಅಯ್ಯಪ್ಪ. ಹಾಂ, ಸೊ ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ, ಟೀ ಕುಡ್ಕೊಂಡ್ವಿ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಲ್ತಿದ್ವಿ ಮಳೆ ಕಡಿಮೆ ಆಗೋ ತನಕ. ಇಲ್ಲೆಲ್ಲ ಸೀನರಿ ನೋಡಿಬಿಡಿ, ಹಂಗೆ ಸಕ್ಕತ್ತಾಗಿದೆ ಸೀನರಿ ಮಾತ್ರ. ಸೊ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಕಂಪ್ಲೀಟಾಗಿ ನಿಲ್ತಿಲ್ಲ, ಹನಿ ಹನಿ ಬರ್ತಾಯಿದೆ, ಡ್ರಿಸಲ್. ಬಟ್ ಏನು ಹೇಳಿ, ಮಳೆ ನಿಂತ್ಕೊಂಡು ಹೋಗೋದು ಮಾತ್ರ ತುಂಬ ಸಖತ್ತಾಗಿರುತ್ತೆ. ನಮ್ಮದೊಂದು ಕೆಟ್ಟ ಅಭ್ಯಾಸ ಇದೆ, ಏನಂದರೆ ಮಳೆ ಬರ್ತಾಯಿದ್ರು ನಾವೆಲ್ಲೂ ನಿಲ್ಲಿಸಲ್ಲ. ಏನು ನಿಲ್ಲಿಸಿದ್ರೆ ಮತ್ತೆ ಜೋರಾಗಿ ಬಿಡ್ತೀವಿ ಅಂತ ಅದೇ ಮಳೆಯಲ್ಲೇ ಹೋಗ್ತಾನೇ ಇರ್ತೀವಿ. ಬಟ್ ಇವತ್ತಂತೂ ನಿಲ್ಲಿಸಲೇಬೇಕಾಯಿತು, ಬಿಕಾಸ್ ತುಂಬ ಮಳೆ, ಫೋನ್ ಬೇರೆ ಇತ್ತಲ್ವ. ಸೊ ಎಸ್, ಅಲ್ಲಿ ನಿಲ್ಲಿಸಿ ಇವಾಗ ಸ್ವಲ್ಪ ಮೂವ್ ಆಗ್ತದೆ ಇದ್ದೀವಿ. ಅದೇ ಲಿಟಲ್ ಡ್ರಿಸಲಿಂಗ್ ಇದೆ, ಲಿಟಲ್ ಇದೆ ಮಳೆ. ನಾವಿನ್ನು ಒಂದು 3 ಕಿಲೋಮೀಟರ್ ಹೋದರೆ ನಾನು ಹೇಳಿದ್ದಂಥ ಜಾಗ ಬರುತ್ತೆ. ವರ್ತ್ ಕಂಡ್ರೆ ಇಷ್ಟೊಂದೆಲ್ಲ ಟ್ರಿಮ್ ಮಾಡಿ ಮಳೆಯಲ್ಲೂ ನಿಂತ್ಕೊಂಡು ಸೀನರಿಗಳು ಎಂಜಾಯ್ ಮಾಡಿಕೊಂಡು ಫುಲ್ ಚಳಿಯಲ್ಲಿ ಗಾಡಿ ಓಡಿಸ್ಕೊಂಡು ಅವಾಗವಾಗ ಈ ಥರ ಮಾಡ್ತಾ ಇರಬೇಕು. ಲೈಫನ್ನ ಹಿಂಗೆ ಎಂಜಾಯ್ ಮಾಡಬೇಕು. ಬರೀ 9 to 5 ಜಾಬ್ ಮಾಡಿದ್ರೆ ನಮ್ಗೆ ಏನೂ ಸಿಗಲ್ಲ. Why? I don't understand. ರಿಸ್ಕ್ ತಗೋಬೇಕು. ಬಿಗ್ಗರ್ ದ ರಿಸ್ಕ್, ಬಿಗ್ಗರ್ ದ ರಿವಾರ್ಡ್ ಅನ್ನೋ ಥರ. ನೀವು ಯಾವ್ಯಾವ ಪ್ಲೇಸಿಗೆ ಟ್ರಾವೆಲ್ ಮಾಡಿದ್ದೀರಾ, ಯಾವ್ಯಾವ ಅಡ್ವೆಂಚರಸ್ ಟೈಪ್ ನೀವು ಎಂಜಾಯ್ ಮಾಡಿದ್ದೀರಾ, ಅದನ್ನು ಕಮೆಂಟಲ್ಲಿ ತಿಳಿಸ್ಬಿಡಿ. ಓಕೆ, ಸೊ ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಏನು ಹೇಳಿ, ಒಳ್ಳೆ ಮಳೆ ಮಾತ್ರ. ಒಂದು ಏನಿಲ್ಲ ಅಂದರೂ ಒಂದು 2 ಗಂಟೆ ಸಕ್ಕತ್ತಾಗಿ ಮಳೆ ಬಂದಿದೆ, ನಾನ್ ಸ್ಟಾಪ್. ನೀವು ನಮ್ಮ ರೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಕಂಪ್ಲೀಟ್ ನೆಂದೋಗಿದೆ. ಬಂದರೆ ಮಳೆ ಈ ಥರ ಬರಬೇಕು. ಸೊ ಮೆಜಾರಿಟಿ ಈ ಏರಿಯಾದಲ್ಲೆಲ್ಲ ಭತ್ತ ಬೆಳೆದಿದ್ದಾರೆ. ಭತ್ತಕ್ಕೆ ಮಳೆ ಇದ್ದಷ್ಟು ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಫೌಂಟೇನ್, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕ್ರೇಜಿ. ಇಲ್ಲೋಡೋ ಕ್ರೇಜಿ, ಯಾವ ನೀರಲ್ಲೇ ಓದಂಗೆ ಆಗ್ತಾಯಿತ್ತು ನಂಗಂತೂ. ಬರೀ ಡೌಗಳು ನಿಂತ. ನೋಡಿ ಮಳೆ ಯಾವ ರೇಂಜಿಗೆ ಬಂದಿದೆ, ಹೆಂಗೆ ಹೊಡೆದಿದೆ ಅಂತ ಗೊತ್ತಾಗತ್ತೆ. ಇವಾಗ ಎಲ್ಲಿ ಹೋಗ್ಬೇಕು ಅಂತ ನಮಗೂ ಸ್ವಲ್ಪ ಡೌಟೇ, ಅದಕ್ಕೆ ಮ್ಯಾಪ್ ಚೆಕ್ ಮಾಡ್ತಾ ಇದ್ದೀವಿ. 1 ನಿಮಿಷ. ಲೆಫ್ಟ್ ಅಂತೆ, ಸೊ ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲಪ್ಪ, ಹೊಸ ಜಾಗ, ನಾವೇ ಎಕ್ಸ್ಪ್ಲೋರ್ ಮಾಡ್ಕೊಂಡೆ ಬಂದಿರೋದು. ಅವಾಗ ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಲೆಫ್ಟ್ ಅಲ್ಲ ಅನಿಸುತ್ತೆ. ಕೂಡ ಇಲ್ಲಿ ಡೈರೆಕ್ಷನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇದೆ ಗಾಡಿ. ಎರಡೇ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಮುಂದಕ್ಕೆ ಹೋಗಿ ವಾಪಸ್ಸೇನು ಬರೋದೇನು ಬೇಕಾಗಲ್ಲ. ಹಿಂಗೆ ಹೋಗ್ಬೋದು.
ಸೊ ಇದೇ ಕರೆಕ್ಟ್ ರೋಡ್. ಅಲ್ಲಿ ಮುಂದೆ ಒಂದು ಕ್ರಾಸ್ ಬರುತ್ತೆ, ಅದನ್ನ ಹೇಳು. ನೋಡಿ ಸುತ್ತಮುತ್ತ ಹೇಳಿದ್ನಲ್ಲ, ಪ್ಲೇಸ್ ನೋಡೋಕ್ಕೆ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ರಿವರ್ಸ್. ಸೊ ಇವಾಗ ನಾನು ಹೋಗ್ತಾ ಇರೋದು ಜಾಗ ಏನಂದರೆ, ಇಲ್ಲಿ ಒಂದು ತ್ರಿವೇಣಿ ಸಂಗಮ ಆಗುತ್ತೆ. 3 ರಿವರ್ ಬಂದು ಇಲ್ಲಿ ಸಂಗಮ ಆಗುತ್ತೆ. ಒಂದು ಕಾವೇರಿ ನದಿ, ಇನ್ನೊಂದು ಕಪಿಲಾ ನದಿ, ಇನ್ನೊಂದು ಸ್ಫಟಿಕಾ ನದಿ ಅಂತ. ಸೊ ನಾನು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಶ್ರೀ ವ್ಯಾಸರಾಜ ಮಠ ಅಂತ ನರಸೀಪುರದಲ್ಲಿದೆ, ಟಿ ನರಸೀಪುರದಲ್ಲಿ. ನಾನು ಇದೆಲ್ಲೋ ನೋಡಿದ್ದು, ಚೆನ್ನಾಗಿದೆ ವ್ಯೂ ಮಾತ್ರ. ಕೊನೆಯಲ್ಲಿ ತೋರಿಸ್ತೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ವಲ್ಪ ದೂರ ಅಷ್ಟೆ. ಓಕೆ, ಸೊ ನಾವು ಸ್ವಲ್ಪ ರಾಂಗ್ ಡೈರೆಕ್ಷನಲ್ಲಿ ಹೋಗ್ಬಿಟ್ಟಿದ್ವಿ. ಏನಿಲ್ಲ, ಯೂಟರ್ನ್ ತೊಗೊಂಡು ಹಿಂದೆ ಬರ್ತಾಯಿದ್ವಿ. ಏನಿಲ್ಲ, 100 ಮೀಟರ್ಸ್ ಮುಂದೆ ಹೋಗಿದ್ವಿ ಅಷ್ಟೇ. ಇದು ನಮ್ಮ ಹಿಂದೆ ಕೂತಿರೋರ್ದು ಕೈವಾಡ. ನಮ್ಮ ಹಿಂದೆ ಕೂತಿರೋರಿಗೆ ಡೈರೆಕ್ಷನ್ ಯಾವಾಗಲೂ ಹೇಳಿ ಅಂತೆ. ಅವ್ರಿಗೆ ಯಾವಾಗ ಡೈರೆಕ್ಷನ್ ಹೇಳ್ತಾರೋ ಅವಾಗ ಸುತ್ತಿದ್ದ ಜಾಗನೇ ಇನ್ನೊಂದು 2-3 ಸಲ ಸುತ್ತಬಿಟ್ಟು ಆಮೇಲೆ ನಾವೇ ಐಡೆಂಟಿಫೈ ಮಾಡಿ ಆ ರೋಡಿಗೆ ಹೋಗಬೇಕು. ಇಲ್ಲಿಂದ ನಾವು ಲೆಫ್ಟಲ್ಲಿ ಹೋಗಬೇಕು. ಮಳೆ ಮಳೆ ಇರೋ ಕಾರಣ ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಅಲ್ಲೇ. ಸೊ ಗೈಸ್, ಆ ಕಡೆ ಎಲ್ಲ ಸುತ್ತಕೊಂಡು ಇದು ಯಾವುದೋ ಒಂದು ಸೈಡ್ ವಿಂಗ್ ರೋಡ್ ಥರ ಸುತ್ತಕೊಂಡು ಇಲ್ಲಿಗೆ ಬಂದಿದ್ದೀವಿ. ಏನಿಲ್ಲ, ಮುಂದೆ ಕಾಣಿಸ್ತಾ ಇರೋದೇ ದೇವಸ್ಥಾನ ನಿಮಗೆ. ಇದನ್ನು ಶ್ರೀ ವ್ಯಾಸರಾಜ ಮಠ ಅಂತ ಕರೀತಾರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ನಿಮಗೆ. ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡಿರಂತೆ. ಇಲ್ಲೆಲ್ಲ ಮನೆಗಳಾಗ್ಬಿಟ್ಟಿದ್ದಾವೆ. ಮೋಸ್ಟ್ಲಿ ಇಲ್ಲೆಲ್ಲ ಏನೂ ಇರ್ತಿರ್ಲಿಲ್ಲ ಅನಿಸುತ್ತೆ. ಇವಾಗಂತೂ ಫುಲ್ ಮನೆಗಳಾಗ್ಬಿಟ್ಟವೆ. ಮುಂದೆ ಕಾಣಿಸ್ತಾ ಇರೋದೇ ನಿಮಗೆ ದೇವಸ್ಥಾನ. ಇದ್ರ ಹಿಂದ್ಗಡೆನೇ ವ್ಯೂ ಇರೋದು. ಕೋತಿಗಳಿದ್ದಾವೆ, ಹುಷಾರು. ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದು ಓಪನ್ ಇರೋದು ಬೆಳಗ್ಗೆ 5:30ಇಂದ 2 ಗಂಟೆ ತನಕ. ಆಮೇಲೆ ಸಂಜೆ 5 ಗಂಟೆಯಿಂದ 10 ಗಂಟೆ ತನಕ ಓಪನ್ ಇರುತ್ತೆ. ನಾವು ಇವಾಗ ಬಂದಿರೋದು ವ್ಯೂ ನೋಡೋಕ್ಕೆ. ನಮಗೆ ಗೊತ್ತಿತ್ತು ಅದು ಕ್ಲೋಸ್ ಆಗಿರುತ್ತೆ ಅಂತ, ಬಿಕಾಸ್ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗೋಯ್ತು. ನಿಮಗೆ ತ್ರಿವೇಣಿ ಸಂಗಮ ತೋರಿಸ್ತೀನಿ, ಬನ್ನಿ.